ಎಲ್ರಿಗೂ ನಮಸ್ಕಾರ. ಮಕ್ಕಳೇ, ಎಲ್ಲರೂ ಮನೆಯಲ್ಲಿ ಸುರಕ್ಷಿತವಾಗಿದ್ದೀರಿ ಅಂತ ಭಾವಿಸ್ತೇನೆ. ಕಳೆದ ತರಗತಿಯಲ್ಲಿ ವರ್ಗ ಸಮೀಕರಣ ಪಾಠವನ್ನು ಪ್ರಾರಂಭಿಸಿದ್ದೆ. ಅಭ್ಯಾಸ 10.1ರಲ್ಲಿ 4 ಲೆಕ್ಕಗಳನ್ನು ಮಾಡಲಾಗಿತ್ತು. ಈಗ ಈ ಪಾಠವನ್ನು ಮುಂದುವರಿಸೋಣ. 5ನೇ ಲೆಕ್ಕ 2x - 1 ಇಂಟು x - 3 ಸಮ x + 5 ಇಂಟು x - 1. ಸೊ ನಿಮಗೆ ಈಗಾಗಲೇ ಗೊತ್ತಿದೆ ಎರಡು ದ್ವಿಪದಗಳನ್ನು ಹೇಗೆ ಗುಣಿಸುವುದು, ಆವರಣವನ್ನು ಹೇಗೆ ವಿಸರ್ಜಿಸುವುದು. ಸೊ ಈಗ ಮೊದಲ ಪದದಿಂದ ಎರಡನೇ ದ್ವಿಪದದ ಪ್ರತಿ ಪದವನ್ನು ಗುಣಿಸಿ ಬರೆಯಿರಿ. 2x ಇಂಟು x 2x², ಚಿಹ್ನೆಯನ್ನು ಗುಣಿಸಿ, ಪ್ಲಸ್ ಇಂಟು ಮೈನಸ್ ಮೈನಸ್. ಈ ಪದವನ್ನು ಎರಡನೇ ಪದಕ್ಕೆ ಗುಣಿಸಿ, 2 ಇಂಟು 3 6 ಇಂಟು ಎಕ್ಸ್. ಈಗ ಮೊದಲ ಪದದಿಂದ ಎರಡನೇ ದ್ವಿಪದವನ್ನು ಗುಣಿಸಿ ಆಯಿತು. ಈಗ ಎರಡನೇ ಪದದಿಂದ ಪ್ರತಿ ಪದವನ್ನು ಗುಣಿಸಿ ಬರೆಯಿರಿ. ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು ಎಕ್ಸ್ 1x, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 3 3. ಈಗ ಎರಡು ದ್ವಿಪದಗಳ ಗುಣಲಬ್ಧ ಆಯಿತು. ಈಗ ಸಮಚಿಹ್ನೆ, ನಂತರ ಬಲಬದಿಯಲ್ಲೂ ಸಹ ಎರಡು ದ್ವಿಪದಗಳಿವೆ. ಆ ಎರಡು ದ್ವಿಪದಗಳ ಗುಣಲಬ್ಧವನ್ನು ಕಂಡುಹಿಡಿಯಬೇಕು. ಮೊದಲ ಪದದಿಂದ ಎರಡನೇ ಆವರಣದ ಪ್ರತಿ ಪದವನ್ನು ಗುಣಿಸಿ ಇಲ್ಲಿ ಬರೆಯೋಣ. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಎಕ್ಸ್ ಇಂಟು ಎಕ್ಸ್ x², ಪ್ಲಸ್ ಇಂಟು ಮೈನಸ್ ಮೈನಸ್, ಸೊ ಎಕ್ಸ್ ಇಂಟು 1 x. ಮೊದಲ ಪದದಿಂದ ಗುಣಿಸಿ ಆಯಿತು. ನಂತರ ಈಗ ಎರಡನೇ ಪದದಿಂದ ಗುಣಿಸೋಣ. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಇಂಟು ಎಕ್ಸ್ 5x, ಪ್ಲಸ್ ಇಂಟು ಮೈನಸ್ ಮೈನಸ್ 5 ಇಂಟು 1 5. ಈಗ ಎರಡು ದ್ವಿಪದಗಳ ಗುಣಲಬ್ಧ ಆಯಿತು. ಮುಂದಿನ ಹಂತದಲ್ಲಿ ಸಜಾತಿಯ ಪದಗಳನ್ನು ಸಂಕ್ಷೇಪಿಸೋಣ. ಸೊ 2x² ಎಡಬದಿಯಲ್ಲಿ 2x² ಒಂದೇ ಪದ ಇದೆ, ಅದನ್ನು ಬರ್ಕೊಳ್ತೀನಿ. ಈಗ ಇಲ್ಲಿ ನೋಡಿ, ಇಲ್ಲಿ ಎರಡು ಪದಗಳು ಸಜಾತಿಯ ಪದಗಳು. -6x -1x ಇವೆರಡು ಸಜಾತಿಯ ಪದಗಳು. ನಿಮಗೆ ಚಿಹ್ನೆಗಳ ನಿಯಮ ಗೊತ್ತಿದೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಹಾಕೋಬೇಕು. ನಂತರ ಎರಡು ಪದಗಳು ಒಂದೇ ತರ ಚಿಹ್ನೆ ಇದ್ರೆ ಕೂಡಿಸ್ಬೇಕು. ಸೊ 6 + 1 ಎಷ್ಟಾಯಿತು? 7x. ಸೊ ಇವೆರಡರ ಮೊತ್ತ -7x. ಸೊ ನಂತರ ಪ್ಲಸ್ 3 ಹಾಗೆ ಬರ್ಕೊಳ್ಳಿ, ಸಮ. ಈಗ ಬಲಬದಿಯಲ್ಲಿ x² ಒಂದೇ ಪದ ಇದೆ, ಅದನ್ನು ಹಾಗೆ ಬರ್ಕೊಳ್ಳಿ. ಈಗ ಇವೆರಡು ಸಜಾತಿಯ ಪದಗಳು, -1x ಪ್ಲಸ್ 5x. ಸೊ ಸಂಕ್ಷೇಪಿಸುವಾಗ ಚಿಹ್ನೆಗಳ ನಿಯಮ ಗೊತ್ತಿದೆ ನಿಮಗೆ. ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಪ್ಲಸ್ ಹಾಕೊಳ್ಳಿ. ನಂತರ ವಿರುದ್ಧ ಚಿಹ್ನೆ ಇದೆ, ಪ್ಲಸ್ ಮೈನಸ್ ಇದೆ, ಹಾಗೇನು ಮಾಡಬೇಕು? ಕಳಿಬೇಕು. ಸೊ 5ರಿಂದ 1 ಕಳೆದರೆ ಎಷ್ಟು? 4x -5. ಈಗ ಇವೆರಡು ಪದಗಳನ್ನು ಸಂಕ್ಷೇಪಿಸಬೇಕು. ಹೇಗೆ ಸಂಕ್ಷೇಪಿಸೋದು? ಬಲಬದಿಯಲ್ಲಿರುವಂಥ ಎಲ್ಲ ಪದಗಳನ್ನು ಎಡಬದಿಗೆ ತಗೊಂಡ್ಬರೋಣ. ಸೊ ಮೊದಲು ಎಡಬದಿಯಲ್ಲಿ ಏನಿದೆ ಸೊ ಅದನ್ನು ಬರ್ಕೊಳ್ಳೋಣ. 2x² -7x ಪ್ಲಸ್ 3. ಈಗ ಈ ಬಲಬದಿಯಲ್ಲಿರುವಂಥ ಪದಗಳನ್ನು ಈ ಕಡೆ ತರುವಾಗ ಚಿಹ್ನೆಯನ್ನು ಬದಲಾಯಿಸಿ ತರಬೇಕು. ಪ್ಲಸ್ x² ಈ ಕಡೆ ಬಂದರೆ -x², ಪ್ಲಸ್ 4x ಈ ಕಡೆ ಬಂದಾಗ -4x, -5 ಈ ಕಡೆ ಬಂದರೆ ಪ್ಲಸ್ 5 ಸಮ 0. ಈ ಬದಿಯಲ್ಲಿ ಏನಿಲ್ಲ ಅಂದರೆ ಸಮ, ಬಲಬದಿಯಲ್ಲಿ 0 ಇದೆ ಅಂತ. ಈಗ ಎಡಬದಿಯಲ್ಲಿ ಸಜಾತಿಯ ಪದಗಳನ್ನು ಸಂಕ್ಷೇಪಿಸಿ. ಪ್ಲಸ್ 2x² -1x² ಇವೆರಡು ಸಜಾತಿಯ ಪದಗಳು. ಚಿಹ್ನೆಯ ನಿಯಮ ಗೊತ್ತೇ ಇದೆ ನಿಮಗೆ. ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಬೇಕು. ಇಲ್ಲಿ ದೊಡ್ಡ ಸಂಖ್ಯೆ 2, ಎರಡರ ಚಿಹ್ನೆ ಪ್ಲಸ್. ಈಗ ಎರಡು ಸಂಖ್ಯೆಗಳ ಚಿಹ್ನೆ ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಏನು ಮಾಡಬೇಕು? ಕಳಿಬೇಕು. 2x² ಇಂದ 1x² ಕಳೆದ್ರೆ 1x². ನಂತರ ಇನ್ನೊಂದು ಗುಂಪು ಸಜಾತಿಯ ಪದ -7x -4x. ಇಲ್ಲೂ ಅಷ್ಟೇ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಈಗ ಎರಡು ಪದಗಳು ಒಂದೇ ತರ ಚಿಹ್ನೆ ಇರೋದ್ರಿಂದ ಏನು ಮಾಡಬೇಕು? ಕೂಡಿಸ್ಬೇಕು. 7ಕ್ಕೆ 4 ಕೂಡಿಸಿದ್ರೆ ಎಷ್ಟು? 11x. ಇನ್ನು ಸ್ಥಿರಾಂಕಗಳು +3 +5. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್, ಎರಡು ಸಂಖ್ಯೆಗಳು ಒಂದೇ ತರ ಚಿಹ್ನೆ ಹೊಂದಿರೋದ್ರಿಂದ ಕೂಡಬೇಕು. 5ಕ್ಕೆ 3 ಕೂಡಿಸಿದ್ರೆ 8 ಸಮ 0. ಇದು ವರ್ಗ ಸಮೀಕರಣ. ಸೊ ಘಾತ 2 ಇರೋದ್ರಿಂದ ಇದು ವರ್ಗ ಸಮೀಕರಣ.
ಮಕ್ಕಳೇ, 6ನೇ ಲೆಕ್ಕ ನೋಡಿ. ಈಗಾಗಲೇ ನಾವು ಮಾಡಿದ ಲೆಕ್ಕಗಳ ಮಾದರಿಯಲ್ಲೇ ಇದೆ. ನಾನು ಸ್ವಲ್ಪ ಕ್ಲೂ ಕೊಡ್ತೀನಿ, ಇದನ್ನು ನೀವೇ ಮಾಡಬೇಕು. ಗೃಹಪಾಠವಾಗಿ, ಗೃಹ ಕೆಲಸವಾಗಿ ನೀವು ಈ ಲೆಕ್ಕವನ್ನು ನೀವೇ ಸಂಕ್ಷೇಪಿಸಿ. ಈಗ ಎಡಬದಿಯಲ್ಲಿ x² ಪ್ಲಸ್ 3x ಪ್ಲಸ್ 1 ಸಮ x ಮೈನಸ್ 2 ಹೋಲ್ ಸ್ಕ್ವೇರ್ ಇದೆ. ಈಗ ಎಡಬದಿಯನ್ನು ಹಾಗೆ ಇಟ್ಕೊಳ್ಳಿ. ಬಲಬದಿ ನೋಡಿ, ಬಲಬದಿ ಸೂತ್ರದ ರೂಪದಲ್ಲಿದೆ. ಈಗಾಗಲೇ ನಿಮಗೆ ಹೊಳೆದಿರ್ಬೋದು, ಇದು ಯಾವ ಸೂತ್ರದ ರೂಪದಲ್ಲಿದೆ? a ಮೈನಸ್ ಬಿ ದ ಹೋಲ್ ಸ್ಕ್ವೇರ್. ಸೊ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಗೊತ್ತಿದೆ ನಿಮಗೆ. a² ಮೈನಸ್ 2ab ಪ್ಲಸ್ b². ಆ ಸೂತ್ರ ಹಾಕಿ ವಿಸ್ತರಿಸಿ, ನಂತರ ಆ ಎಲ್ಲ ಪದಗಳನ್ನು ಎಡಬದಿಗೆ ತಗೊಂಬನ್ನಿ, ಚಿಹ್ನೆಯನ್ನು ಬದಲಾಯಿಸಿ, ನಂತರ ಸಂಕ್ಷೇಪಿಸಿ. ನಿಮಗೆ ಸಮೀಕರಣ ಸಿಗುತ್ತೆ. ಆ ಸಮೀಕರಣದ ಅಂತಿಮ ರೂಪದಲ್ಲಿ ಅದು ವರ್ಗ ಸಮೀಕರಣ ಹೌದಾ ಅಲ್ವಾ ಅಂತ ಹೇಳಬೇಕು. ನಿಮ್ಗೆ ಈಗಾಗಲೇ ಗೊತ್ತಿದೆ, ವರ್ಗ ಸಮೀಕರಣ ಅಂದರೆ ಆ ಸಮೀಕರಣದ ಮಹತ್ತಮ ಘಾತ 2 ಇದ್ದರೆ ಅದನ್ನು ವರ್ಗ ಸಮೀಕರಣ ಅಂತ ಕರಿತೀವಿ. ನೀವೇ ಮಾಡ್ತೀರಲ್ವಾ? ಈಗ ಮುಂದಕ್ಕೆ ಹೋಗೋಣ. 7ನೇ ಲೆಕ್ಕ. 7ನೇ ಲೆಕ್ಕ ನೋಡಿ. 7ನೇ ಲೆಕ್ಕದಲ್ಲಿ x ಪ್ಲಸ್ 2 ಹೋಲ್ ಕ್ಯೂಬ್ ಸಮ 2x ಇಂಟು x² ಮೈನಸ್ 1 ಇದೆ. ಈಗ ಎಡಬದಿ ನೋಡಿ, ಎಡಬದಿಯೂ ಸಹ ಸೂತ್ರದ ರೂಪದಲ್ಲಿದೆ. x ಪ್ಲಸ್ 2 ಹೋಲ್ ಕ್ಯೂಬ್ ಯಾವ ಸೂತ್ರದ ರೂಪದಲ್ಲಿದೆ? ಸೊ ನಿಮಗೆ ಈಗಾಗಲೇ ಗೊತ್ತಿದೆ ಸೂತ್ರ a ಪ್ಲಸ್ ಬಿ ದ ಹೋಲ್ ಕ್ಯೂಬ್. ಸೊ ಮಕ್ಕಳೇ, ಸೂತ್ರ ಕಲಿತಿದ್ದೀರಾ 9ನೇ ತರಗತಿಯಲ್ಲಿ. ಸೊ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ ಬಿ, ಅಥವಾ x ಪ್ಲಸ್ ವೈ ಹೋಲ್ ಕ್ಯೂಬ್ ಸೂತ್ರನೂ ಹಾಕ್ಬೋದು. ಸೊ ಈ ಚರಾಕ್ಷರ ಬದಲಿಗೆ ab ಬದಲಿಗೆ xy ಚರಾಕ್ಷರನೂ ಹಾಕ್ಬೋದು. xy ಚರಾಕ್ಷರ ಹಾಕಿದ್ರೆ x ಪ್ಲಸ್ ವೈ ದ ಹೋಲ್ ಕ್ಯೂಬ್ ಸಮ x³ ಪ್ಲಸ್ y³ ಪ್ಲಸ್ 3xy ಇಂಟು x ಪ್ಲಸ್ ವೈ. ಇದು ಸೂತ್ರ. ಈಗ ಎಡಬದಿಯಲ್ಲಿರುವಂಥ ಈ ಸೂತ್ರದ ಪ್ರಕಾರ ವಿಸ್ತರಿಸೋಣ. ಸೊ a ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಅಂದರೆ ಮೊದಲ ಪದ a ಕ್ಯೂಬ್. a ಕ್ಯೂಬ್ ಅಂದರೆ a ಜಾಗದಲ್ಲಿ ಏನಿದೆ? x ಇದೆ. ಸೊ x ದ ಹೋಲ್ ಕ್ಯೂಬ್ ಪ್ಲಸ್ ಎರಡನೇ ಪದ ಯಾವುದು? b ಕ್ಯೂಬ್. ಎರಡನೇ ಪದದ ಘನ. ಎರಡನೇ ಪದದ ಘನ ಯಾವುದು? ಎರಡನೇ ಪದ 2 ಹೋಲ್ ಕ್ಯೂಬ್ ಪ್ಲಸ್ ಮೂರನೇ ಪದ 3 ಇಂಟು a ಇಂಟು ಬಿ. 3 ಇಂಟು a ಅಂದರೆ ಮೊದಲ ಪದ x, b ಅಂದರೆ ಎರಡನೇ ಪದ 2, 3 ಇಂಟು x ಇಂಟು 2 ಇಂಟು a ಪ್ಲಸ್ ಬಿ. a ಪ್ಲಸ್ ಬಿ ಅಂತಂದರೆ x ಪ್ಲಸ್ 2. ಎಡಬದಿಯ ವಿಸ್ತರಣಾ ರೂಪ ಇಷ್ಟುವಂತು. ಬಲಬದಿಯನ್ನ ಸಂಕ್ಷೇಪಿಸೋಣ ಈಗ. ಸೊ ಹೊರಪದದಿಂದ ಈ ದ್ವಿಪದದ ಪ್ರತಿ ಪದವನ್ನು ಗುಣಿಸಿ ಇಲ್ಲಿ ಬರೀಬೇಕು. 2x ಇಂಟು x² ಏನಾಯಿತು? 2x³ ಪ್ಲಸ್ ಇಂಟು ಮೈನಸ್ ಮೈನಸ್. ಈಗ ಹೊರಪದದಿಂದ ಎರಡನೇ ಪದವನ್ನು ಗುಣಿಸೋಣ. 2x ಇಂಟು 1 2x. ಈಗ ಮುಂದಿನ ಹಂತದಲ್ಲಿ ಇದನ್ನು ವಿಸ್ತರಿಸಿ ಬರೆಯೋಣ. x ನ ಹೋಲ್ ಕ್ಯೂಬ್ ಅಂತಂದ್ರೆ x ಅನ್ನು 3 ಸಲ ಗುಣಿಸಬೇಕು. ಹಾಗೆ ಏನು ಸಿಗುತ್ತೆ? x³ ಪ್ಲಸ್ 2ರ ಘನ. 2ರ ಘನ ಅಂತಂದ್ರೆ 2 3 6 ಅಂತ ಬರೆಯೋಕ್ಕಿಲ್ಲ. 2 ಇಂಟು 2 ಇಂಟು 2. 2ಅನ್ನು 3 ಸಲ ಗುಣಿಸ್ಬೇಕು. ಆಗ 2ರ ಘನ ಎಷ್ಟಾಯ್ತು? 8 ಪ್ಲಸ್ ಈಗ ಇಷ್ಟನ್ನು ಗುಣಿಸ್ಕೊಳ್ಳಿ. 3 2 6. 6 ಇಂಟು x 6x ಇಂಟು x ಪ್ಲಸ್ 2. ಈಗ ಈ ಪದವನ್ನು ಈ ಕಡೆ ತಗೊಂಡ್ಬಂದ್ರೆ ಮೈನಸ್ 2x³ ಮೈನಸ್ 2x ಈ ಕಡೆ ಬಂದರೆ ಪ್ಲಸ್ 2x ಸಮ 0. ಮುಂದಿನ ಹಂತದಲ್ಲಿ ಸೊ x³ ಪ್ಲಸ್ ಇಂಟು ಪ್ಲಸ್. ಈಗ ಇಲ್ಲಿ ಆವರಣ ಇದೆ, ಆವರಣವನ್ನು ವಿಸರ್ಜಿಸೋಣ. ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 6x ಇಂಟು x 6x². ನಂತರ ಈ ಹೊರ ಪದದಿಂದ ಎರಡನೇ ಪದವನ್ನು ಗುಣಿಸೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 6 2 12x ಮೈನಸ್ 2x³ ಪ್ಲಸ್ 2x ಸಮ 0. ಈಗ ಸಂಕ್ಷೇಪಿಸೋಣ. ಸಂಕ್ಷೇಪಿಸೋದು ಹೇಗೆ? ಸಜಾತಿಯ ಪದಗಳನ್ನು ಸಂಕ್ಷೇಪಿಸಬೇಕು. ಇಲ್ಲಿ ಸಜಾತಿಯ ಪದಗಳು ಯಾವುದು? x³ ಇದೆ, ಇಲ್ಲಿ 2x³ ಇದೆ. ಸೊ ಇಲ್ಲಿ ನಿಮಗೆ ಚಿಹ್ನೆಗಳ ಸಂಕ್ಷೇಪ ಚಿಹ್ನೆಗಳ ನಿಯಮ ಗೊತ್ತಿದೆ ನಿಮಗೆ. ದೊಡ್ಡ ಸಂಖ್ಯೆಯ ಚಿಹ್ನೆ ಹಾಕಬೇಕು. ಇಲ್ಲಿ x³ ಪ್ಲಸ್ x³ ಮೈನಸ್ 2x³. ಇದರಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಪ್ಲಸ್ ಮೈನಸ್ ಇದೆ, ಹಾಗೇನು ಮಾಡಬೇಕು? ಕಳಿಬೇಕು. 2ರಿಂದ 1 ಕಳೆದ್ರೆ 1x³. ನಂತರ ಸೊ ನಂತರದ ಪದ x². ಇದರಲ್ಲಿ ಒಂದೇ ಪದ ಇರೋದ್ರಿಂದ ಆ ಪದವನ್ನು ಹಾಗೆ ಬರ್ಕೊಳ್ಳೋಣ. 6x². ನಂತರ ಈ ಪದ 12x ಪ್ಲಸ್ 12x ಪ್ಲಸ್ 2x. ಇವೆರಡು ಸಜಾತಿಯ ಪದಗಳು. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್, ಇಲ್ಲಿ ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇರೋದ್ರಿಂದ ಏನು ಮಾಡಬೇಕು? ಕೂಡಬೇಕು.
12 ಪ್ಲಸ್ 2 ಎಷ್ಟಾಯಿತು 14x. ನಂತರ ಸ್ಥಿರಾಂಕ ಪ್ಲಸ್ 8 ಸಮ 0. ಈಗ ಇದು ಸಂಕ್ಷಿಪ್ತ ರೂಪದಲ್ಲಿದೆ. ಸೊ ಈಗ ಹೇಳಿ ಇದು ವರ್ಗ ಸಮೀಕರಣ? ಖಂಡಿತ ಅಲ್ಲ. ಯಾಕೆಂದ್ರೆ ಈ ಸಮೀಕರಣದ ಮಹತ್ತಮ ಘಾತ ಎಷ್ಟು? 3. ಅದರಿಂದ ಇದು ಘನ ಸಮೀಕರಣ, ಇದು ವರ್ಗ ಸಮೀಕರಣ ಅಲ್ಲ. ಸೊ ಇದರ ಮಹತ್ತಮ ಘಾತ 3. ಆದ್ದರಿಂದ ಇದು ವರ್ಗ ಸಮೀಕರಣ ಅಲ್ಲ. ಸೊ ಆ ಉತ್ತರವನ್ನ ನೀವು ಬರಿಬೇಕು ಮಕ್ಕಳೇ, ಇದು ವರ್ಗ ಸಮೀಕರಣ ಅಲ್ಲ. ಇದೇ ಮಾದರಿಯಲ್ಲಿ 8ನೇ ಲೆಕ್ಕ ಇದೆ. ಸೊ ಅದು ಸಹ 7ನೇ ಲೆಕ್ಕದ ಮಾದರಿಯೇ. ಬಲಬದಿ ನೋಡಿ x-2 ಹೋಲ್ ಕ್ಯೂಬ್ ಇದೆ. ಸೊ ಇದೇ ಸೂತ್ರ, ಇದು a ಪ್ಲಸ್ ಬಿ ಹೋಲ್ ಕ್ಯೂಬ್. ಆ ಬಲಬದಿಯಲ್ಲಿ a ಮೈನಸ್ ಬಿ ಹೋಲ್ ಕ್ಯೂಬ್ ಸೂತ್ರ ರೂಪದಲ್ಲಿದೆ. a ಮೈನಸ್ ಬಿ ಹೋಲ್ ಕ್ಯೂಬ್ ಸೂತ್ರ ಗೊತ್ತಿದೆ ನಿಮಗೆ. a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು a ಮೈನಸ್ ಬಿ. ಆ ಸೂತ್ರದಲ್ಲಿ ವಿಸ್ತರಿಸಬೇಕು. ಅದು ನಿಮಗೆ ಗೃಹ ಕಾರ್ಯ. ಮುಂದಿನ ಹಂತಕ್ಕೆ ಹೋಗೋಣ ಮಕ್ಕಳೇ. ನೀವು 2ನೇ ಮೇನ್ ನೋಡಿ. 2ನೇ ಮೇನಲ್ಲಿ ಏನು ಕೊಟ್ಟಿದ್ದಾರೆ? ಈ ಕೆಳಗಿನ ಸನ್ನಿವೇಶಗಳನ್ನು ವರ್ಗ ಸಮೀಕರಣಗಳ ರೂಪದಲ್ಲಿ ವ್ಯಕ್ತಪಡಿಸಿ. ಸೊ ಹೇಳಿಕೆ ರೂಪದ ಲೆಕ್ಕಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಸಮೀಕರಣದ ರೂಪದಲ್ಲಿ ಇಡಬೇಕು. ಮೊದಲನೇ ಲೆಕ್ಕ ನೋಡಿ. ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು 528 ಮೀಟರ್ ಸ್ಕ್ವೇರ್ ಆಗಿದೆ. ನಿವೇಶನದ ಉದ್ದವು ಮೀಟರ್ಗಳಲ್ಲಿ ಅದರ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಉದ್ದವು ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಇದನ್ನ ಸಮೀಕರಣ ರೂಪದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ವಿಸ್ತೀರ್ಣ ಕೊಟ್ಟಿದ್ದಾರೆ 528 ಮೀಟರ್ ಸ್ಕ್ವೇರ್. ಒಂದು ಆಯತ, ಇಲ್ಲಿ ನಾನು ಚಿತ್ರ ಬರೆದಿದ್ದೇನೆ, ABCD ಆಯತ. ಸೊ ಒಂದು ಸಂಬಂಧ ಕೊಟ್ಟಿದ್ದಾರೆ, ಉದ್ದ ಮತ್ತು ಅಗಲಕ್ಕಿರುವ ಸಂಬಂಧ. ಏನು ಕೊಟ್ಟಿದ್ದಾರೆ? ಉದ್ದವು ಅಗಲದ 2ರಷ್ಟಕ್ಕಿಂತ 1 ಜಾಸ್ತಿ ಇದೆ. ಅಂದರೆ ಅಗಲ ಚಿಕ್ಕದು, ಉದ್ದವು ಅಗಲದ 2ರಷ್ಟಕ್ಕಿಂತ 1 ಜಾಸ್ತಿ. ಈಗ ನಾವು ಅಗಲ ಚಿಕ್ಕದಿರೋದ್ರಿಂದ ಅಗಲವನ್ನು x ಅಂತ ತಗೊಳ್ಳೋಣ. ಸೊ ಆಯತದ ಅಗಲ x ಆಗಿರಲಿ, x ಮೀಟರ್ ಆಗಿರಲಿ. ಆಗ ಉದ್ದ ಏನು ಕೊಟ್ಟಿದ್ದಾರೆ? ಲೆಕ್ಕದ ಪ್ರಕಾರ ಉದ್ದವು ಅಗಲದ 2ರಷ್ಟಕ್ಕಿಂತ 1 ಜಾಸ್ತಿ, 1 ಮೀಟರ್ ಜಾಸ್ತಿ ಇದೆ. ಅಂದರೆ ನಾವು ಅದಕ್ಕೆ ಅಗಲದ 2ರಷ್ಟಕ್ಕೆ 1 ಸೇರಿಸಬೇಕು. ಆಗ 2 ಇಂಟು ಅಗಲ ಏನು ತಗೊಂಡಿದ್ವಿ? x ತಗೊಂಡಿದ್ವಿ. ಆಗ 2x ಪ್ಲಸ್ 1 ಮೀಟರ್ ಆಗುತ್ತೆ. ಉದ್ದ 2x ಪ್ಲಸ್ 1 ಮೀಟರ್ ಆಗುತ್ತೆ. ಸೊ ಆಗ ವಿಸ್ತೀರ್ಣ ಕೊಟ್ಟಿದ್ದಾರೆ, ಅಳತೆ ಕೊಟ್ಟಿದ್ದಾರೆ 528 ಮೀಟರ್ ಸ್ಕ್ವೇರ್. ಈಗ ನಿಮಗೆ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಗೊತ್ತಿದೆ. ಆಯತದ ವಿಸ್ತೀರ್ಣಕ್ಕೆ ಸೂತ್ರ ಏನು? ಆಯತದ ವಿಸ್ತೀರ್ಣ ಸಮ ಉದ್ದ ಇಂಟು ಅಗಲ, ಉದ್ದ ಇಂಟು ಅಗಲ. ಸೊ ವಿಸ್ತೀರ್ಣದ ಅಳತೆ 528 ಮೀಟರ್ ಸ್ಕ್ವೇರ್ ಸಮ ಉದ್ದ ಏನು ತಗೊಂಡಿದ್ದೀವಿ? ಉದ್ದ ಅಗಲದ 2ರಷ್ಟಕ್ಕೆ 1 ಜಾಸ್ತಿ ಅಂತ. ಅದರ ಪ್ರಕಾರ 2x ಪ್ಲಸ್ 1 ಮೀಟರ್ ಇಂಟು ಅಗಲ ಏನು ತಗೊಂಡಿದ್ದೀವಿ? ಅಗಲ x ತಗೊಂಡಿದ್ದೀವಿ. ಸೊ ಈಗ ಇದನ್ನು ಸಮೀಕರಣ ರೂಪಕ್ಕೆ ಸಂಕ್ಷೇಪಿಸಬೇಕು. 528 ಸಮ ಬ್ರಾಕೆಟ್ ಓಪನ್ ಮಾಡಿ. ಸೊ ಹೊರಪದದಿಂದ ಒಳಪದವನ್ನು ಗುಣಿಸಿ. x ಇಂಟು 2x 2x ಸ್ಕ್ವೇರ್ ಪ್ಲಸ್ x ಇಂಟು 1x. ಈಗ ಈ ಬದಲಿರುವ ಪದಗಳನ್ನು ನಾನು ಹಾಗೆ ಬರ್ಕೊಳ್ತೀನಿ. 2x ಸ್ಕ್ವೇರ್ ಪ್ಲಸ್ x. ಈಗ ಇದನ್ನು ಈ ಕಡೆ ತಂದಾಗ ಪ್ಲಸ್ 528, ಈ ಬದಿ ಬಂದಾಗ ಏನಾಗುತ್ತೆ? ಮೈನಸ್ 528. ಸಮ ಏನಿಲ್ಲ ಅಂದರೆ ಸಮ ಆದ್ಮೇಲೆ ಏನಿದೆ? 0. ಈಗ ಇದು ಸಮೀಕರಣ ರೂಪದಲ್ಲಿ, ವರ್ಗ ಸಮೀಕರಣ ರೂಪದಲ್ಲಿ ತಂದಿದ್ದೀವಿ ನಾವು. ಸಂಕ್ಷೇಪಿಸಿದ ನಂತರ ಇದು ಕೊಟ್ಟಿರುವಂತಹ ಹೇಳಿಕೆ ಸಮಸ್ಯೆಯ ಸಮೀಕರಣ ರೂಪ. ಇದನ್ನ ಏನು ಸಂಕ್ಷೇಪಿಸುವ ಅಗತ್ಯ ಇಲ್ಲ. ಜಸ್ಟ್ ಅವರು ಹೇಳಿಕೆಯನ್ನು ಸಮೀಕರಣ ರೂಪಕ್ಕೆ ತರಲಿಕ್ಕೆ ಹೇಳಿದ್ದಾರೆ. ಇದು ವರ್ಗ ಸಮೀಕರಣ ರೂಪ. ಮಕ್ಕಳೇ, ಮುಂದಿನ ತರಗತಿಗಳಲ್ಲಿ ಉಳಿದ ಅಭ್ಯಾಸವನ್ನು ಮುಂದುವರಿಸೋಣ. ಸೊ ನೀವೀಗ ಮಾಡಬೇಕಾಗಿರೋದು ಈ ಲೆಕ್ಕಗಳನ್ನು 200 ಪುಟದ ನೋಟ್ಸ್ನಲ್ಲಿ ಬರೀಬೇಕು. ಸೊ ಎಲ್ಲರೂ ಬರ್ತೀರಿ. ಹೋಮ್ವರ್ಕ್ ಏನು ಕೊಟ್ಟಿದ್ದೀನಿ ಅದನ್ನು ಮಾಡಿ. ವಂದನೆಗಳು.